ಮೊದಲನೇ ವಿಡಿಯೋದೊಳಗ ಸೈನ್ಸ್ ಮ್ಯಾಥ್ಸ್ ಟೀಚರು ಮತ್ತು ಸೈನ್ಸ್ ಟೀಚರು ಸ್ಟೂಡೆಂಟ್ ನ ಯಾವ ರೀತಿ ಆಡ್ ಮಾಡಬೇಕು, ಯಾವ ರೀತಿ ಟೀಚರ್ ರಿಜಿಸ್ಟ್ರೇಷನ್ ರಿಜಿಸ್ಟರ್ ಆಗಬೇಕು, ಸ್ಟೂಡೆಂಟ್ಸ್ ಅನ್ನ ಯಾವ ರೀತಿ ಆಡ್ ಮಾಡಬೇಕು, ಕೋರ್ಸ್ ಅನ್ನ ಯಾವ ರೀತಿ ಪಡಿಬೇಕು, ಎಲ್ಲಾ ಮಾಹಿತಿಯನ್ನ ನೋಡೈತಿ. ಈಗ ಸೈನ್ಸ್ ಬೇರೆದವರು ಇಂಗ್ಲಿಷ್ ಬೇರೆದವರು ತಗೊಂತಾ ಇದ್ರ ಆ ಸ್ಟೂಡೆಂಟ್ಸ್ ಅನ್ನ ಈಗ ಮ್ಯಾಥ್ಸ್ ಟೀಚರ್ ಕ್ರಿಯೇಟ್ ಮಾಡಿರ್ತಾರಲ್ಲ ಅದೇ ಸ್ಟೂಡೆಂಟ್ಸ್ ಅನ್ನ ಇನ್ನೊಂದ್ಸರಿ ಆಡ್ ಮಾಡಿದ್ರೆ ಸ್ಟೂಡೆಂಟ್ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ ನಿಮ್ದು. ಹಂಗಾಗಿ ಅವ್ರು ಕ್ರಿಯೇಟ್ ಮಾಡಿದಂತಹ ಸ್ಟೂಡೆಂಟ್ಸ್ ಅನ್ನ ರಿಜಿಸ್ಟರ್ ಮಾಡಿದಂತಹ ಸ್ಟೂಡೆಂಟ್ಸ್ ಅನ್ನ ನೀವು ರಿಜಿಸ್ಟರ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಇದು ಜ್ಞಾನ ಸೇತು ಕಾರ್ಯಕ್ರಮ ಖಾನ್ ಅಕಾಡೆಮಿ ಅವ್ರದ್ದು. ಆ ಕೋರ್ಸ್ ಅನ್ನ ಯಾವ ರೀತಿ ಪಡಿಬೇಕು ಏನು ಎಂಬುದನ್ನ ಈಗ ಹೇಳೈತಿ. ಈ ರೀತಿ ಖಾನ್ ಅಕಾಡೆಮಿ ಫ್ರೀ ಆನ್ಲೈನ್ ಕೋರ್ಸ್ ಲೆಸನ್ ಅಂಡ್ ಪ್ರಾಕ್ಟೀಸ್ ಇಲ್ಲಿ ಕ್ಲಿಕ್ ಮಾಡ್ತೀರಿ. ಇಂಗ್ಲಿಷ್ ಟೀಚರ್ ಆಗ್ಲಿ ಸೈನ್ಸ್ ಟೀಚರ್ ಆಗ್ಲಿ ಫಸ್ಟ್ ಸ್ಟೆಪ್ ಇದೆ. ಮ್ಯಾಥ್ಸ್ ಟೀಚರ್ ಯಾವ ರೀತಿ ರಿಜಿಸ್ಟರ್ ಆದ್ರೂ ಅದೇ ರೀತಿ ರಿಜಿಸ್ಟರ್ ಆಗ್ಬೇಕು. ಇಲ್ಲಿ ಸಂಜು ಅಂತ ಇದೆ, ಇದನ್ನ ಲಾಗೌಟ್ ಮಾಡಿಲ್ಲ ಇನ್ನು. ಇಲ್ಲಿ ಲಾಗೌಟ್ ಮಾಡ್ತೀನಿ. ಲಾಗೌಟ್ ಆಯ್ತು. ನೆಕ್ಸ್ಟ್ ಫಸ್ಟ್ ವಿಡಿಯೋದೊಳಗೆ ಯೂಸ್ ಮಾಡಿದ್ವಿ ಅದನ್ನ ಸ್ಟೂಡೆಂಟ್ ರಿಜಿಸ್ಟ್ರೇಷನ್. ಈಗೇನ್ ಮಾಡ್ಬೇಕಂದ್ರ ನೆಕ್ಸ್ಟ್ ಸೈನ್ ಅಪ್ ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ಐ ಆಮ್ ಅ ಟೀಚರ್, ಇದು ಇಂಗ್ಲಿಷ್ ಟೀಚರು ಅಥವಾ ಸೈನ್ಸ್ ಟೀಚರ್ಗೆ ನಾನೊಂದು ಇಲ್ಲೇ ಇಮೇಲ್ ಐಡಿ ಹಾಕೋತೀನಿ. ಇದು ಇಂಗ್ಲಿಷ್ ಟೀಚರ್ಗೆ, ಇಂಗ್ಲಿಷ್ ಟೀಚರ್ ಅಥವಾ ಸೈನ್ಸ್ ಬೇರೆದವರು, ಮ್ಯಾಥ್ಸ್ ಬೇರೆದವರು, ಇಂಗ್ಲಿಷ್ ಬೇರೆದವರು. ಈಗ ಮ್ಯಾಥ್ಸ್ ದವ್ರು ಕ್ರಿಯೇಟ್ ಮಾಡಿರಲ್ಲ ಅದೇ ಸ್ಟೂಡೆಂಟ್ಸ್ ಅನ್ನ ನೀವು ರಿಜಿಸ್ಟರ್ ಮಾಡ್ಬೇಕು. ಇಲ್ಲ ಅಂದ್ರೆ ಸ್ಟೂಡೆಂಟ್ ನೀವು ಬೇರೆ ಅದೇ ಸ್ಟೂಡೆಂಟ್ಸ್ ಅನ್ನ ರಿಜಿಸ್ಟರ್ ಮಾಡಿದ್ರಿ ಅಂದ್ರ ಸ್ಟೂಡೆಂಟ್ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತ. ನಿಮ್ ಸ್ಕೂಲ್ ನಲ್ಲಿ ಒಂದು 30 ಜನನೋ 40 ಜನನೋ 7th ಕ್ಲಾಸ್ 6th ಕ್ಲಾಸ್ ನಲ್ಲಿ ಸ್ಟೂಡೆಂಟ್ಸ್ ಇದ್ರಂದ್ರ ಇಂಗ್ಲಿಷ್ನವರು 40, ಸೈನ್ಸ್ ದವ್ರು 40, ಮ್ಯಾಥ್ಸ್ ದವ್ರು 40, 40 ಅಂದ್ರೆ 120 ಆಗ್ಬಿಡ್ತು. ಹಂಗಾಗಿ ಅದೇ 40 ಸ್ಟೂಡೆಂಟ್ಸ್ ಅನ್ನ ಸೈನ್ಸ್ ದವರು, ಇಂಗ್ಲಿಷ್ನವರು, ಮ್ಯಾಥ್ಸ್ ದವರು ಯಾವ ರೀತಿ ರಿಜಿಸ್ಟರ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈಗ ಮ್ಯಾಥ್ಸ್ ದವ್ರು ಕ್ರಿಯೇಟ್ ಮಾಡಿರ್ತಾರಲ್ಲ ಅದೇ ಸ್ಟೂಡೆಂಟ್ಸ್ ಅನ್ನ ಇಲ್ಲಿ ಆಡ್ ಮಾಡೋದು ಯಾವ ತರ ಅಂತ ನೋಡ್ಕೊಳ್ಳೋಣ. ಮೊದ್ಲಿಗೆ ಇವರು ಇಂಗ್ಲಿಷ್ ಅಥವಾ ಸೈನ್ಸ್ ಟೀಚರ್ ಈಗ ರಿಜಿಸ್ಟರ್ ಆಗ್ತಾ ಇರೋರು ನೋಡ್ರಿ. ಇವ್ರಿಗೆ ಒಂದು ಪಾಸ್ವರ್ಡ್ ಕೊಡೋಣ. ನೋಡ್ರಿ ಅಲ್ಲೇ ಮೇಲ್ ಹಾಕೊಂಡೆ, ಪಾಸ್ವರ್ಡ್ ಕೊಟ್ಟೆ. ಇದು ಸೈನ್ಸ್ ಆರ್ ಇಂಗ್ಲಿಷ್ ಟೀಚರ್ಗೆ. ಮ್ಯಾಥ್ಸ್ ಆಗ್ಲೇ ಕ್ರಿಯೇಟ್ ಮಾಡಿದ್ವಲ್ಲ, ಯಾವ್ದೋ ಒಂದು ಹಿಸ್ಟ್ರಿ ಕೊಡ್ತೀವಿ. ಎಂಟರ್ ಖಾನ್ ಅಕಾಡೆಮಿ ಫಾರ್ ಟೀಚರ್ಸ್ ಅಂತ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರಿ ಈಗ? ಆಡ್ ಯುವರ್ ಸ್ಕೂಲ್ ಆಡ್ ಮಾಡ್ಬೇಕು. ಇದು ಈ ಪ್ರೊಸೆಸ್ ಸೇಮ್ ಎಲ್ರಿಗೂ, ಎಲ್ಲಾ ಟೀಚರ್ಸ್ಗೂ ಇದೋ ಪ್ರೊಸೆಸ್ ಸೇಮ್ ಇರುತ್ತೆ. ನಿಮ್ದು ಯಾವ ಸ್ಕೂಲು, ಯಾವ ಡಿಸ್ಟಿಕ್ಕು, ಯಾವ ಬ್ಲಾಕು ಅದನ್ನೆಲ್ಲ ಹಾಕ್ಬೇಕು. ಸ್ಕೂಲ್ ನೇಮು, ನಿಮ್ ಸ್ಕೂಲ್ ಯಾವ್ದಿರುತ್ತ ಆ ಸ್ಕೂಲ್ ತಗೊಳ್ಬೇಕು. ಇಲ್ಲಿ ಸ್ಕೂಲ್ ಬಂತು, ನಾನೊಂದು ಸ್ಕೂಲ್ ಸೆಲೆಕ್ಟ್ ಮಾಡಿದ್ನಲ್ಲ ಆ ಸ್ಕೂಲ್ ಬಂತು. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವೀಗ? ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಅ ಕ್ಲಾಸ್. ಎಸ್, ಐ ಆಮ್ ಅ ಟೀಚರ್ ಯೂಸಿಂಗ್ ದಿಸ್ ಸರ್ವಿಸ್ ಆನ್ ಬಿಹಾಫ್ ಆಫ್ ಸ್ಕೂಲ್ ಅಂತ
ಇದಕ್ಕೆ ಎಷ್ಟು ಕೊಡ್ಬೇಕು? ಸೇವ್ ಅಂತ ಕೊಡ್ತೀವಿ. ಆಡ್ ಯುವರ್ ನೇಮ್ ಯುವರ್ ಕ್ಲಾಸ್, ಎಂಟರ್ ಯುವರ್ ಕ್ಲಾಸ್ ನೇಮ್ ಅಂತ ಬರುತ್ತಾ. ಅವಾಗ ಇದು ಯಾವುದು? ಇಂಗ್ಲಿಷ್ ಕ್ಲಾಸ್ ಅಂತ ಇಟ್ಕೊಳ್ರಿ. ಇಂಗ್ಲಿಷ್ ಟೀಚರ್ ಬೇರೆ ಇದ್ರ ಈ ಕ್ಲಾಸ್ ಅನ್ನ ಇಂಗ್ಲಿಷ್ ಕ್ಲಾಸ್ ಸೆವೆಂತ್ ಆರ್ ಬೇರೆ ಬೇರೆ ಯಾವ ಕ್ಲಾಸ್ ಐತಿ ಅದನ್ನ 7th 2025-26 ಅಂತ ಕೊಟ್ವಿ ಅಂತ ಇಟ್ಕೊಳ್ರಿ. ನೆಕ್ಸ್ಟ್ ಕೊಡಬೇಕು. ಇಲ್ಲೇ ನೋಡ್ರಿ, ಇಂಗ್ಲಿಷ್ ಗ್ರಾಮರ್ 6th 7th ಇಂಗ್ಲಿಷ್ KA ಇಂಗ್ಲಿಷ್ ಗ್ರಾಮರ್ ಕ್ಲಾಸ್ 7th ಅಂತ ಇದೆ. ಇದನ್ನ ಚೂಸ್ ಮಾಡ್ಕೊಂತೀರಿ. ಅದನ್ನ ಬಿಟ್ಟು ಬೇರೆ ಇಲ್ಲ ಇಲ್ಲಿ. ಹಂಗಾಗಿ ಅದು ಬೇರೆ ಬೇರೆ 12th ವರೆಗೂ ಇದೆ ಇಲ್ಲಿ. ಎಕ್ಸ್ಪ್ಲೋರ್ ಮೋರ್ ಅಂತಂದ್ರ ಯುವ AI ಫಾರ್ ಆಲ್, ಗ್ರಾಮರ್, ಈ ತರ ಏನೇನೋ ಅದಾವು. ನಾವು ಬೇಕಾಗಿರೋದು ಇದಲ್ವಾ, ಇಂಗ್ಲಿಷ್ ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂತ ಇದೀರಿ. ಓಕೆ ಕೊಡ್ರಿ. ನೆಕ್ಸ್ಟ್ ಇಲ್ಲೇ ಕ್ಲಾಸ್ ಆಯ್ತು ನೋಡ್ರಿ, ಇಂಗ್ಲಿಷ್ ಕ್ಲಾಸ್ 7th 2025-26. ಈಗ ಏನ್ ಮಾಡ್ಬೇಕಂದ್ರ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಅಸೈನ್ ಟು ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಇದನ್ನ ಕೊಡಿ. ಕ್ಲಾಸ್ ಯಾವುದು? 7th ಅಂತ ತಗೊಂಡಿದ್ವಿ. ಜಸ್ಟ್ ಸೇವ್ ಇಷ್ಟ ಕೊಟ್ರಿ. ಕ್ಲಾಸ್ ಅಸೈನ್ ಟು ಸ್ಕೂಲ್. ಈಗ ಇಲ್ಲಿ ನೋಡ್ರಿ 0 ಸ್ಟೂಡೆಂಟ್ಸ್ ಅದಾರ. ಇಲ್ಲೇ ಈಗ ಇಂಗ್ಲಿಷ್ ಕ್ಲಾಸ್ ಕ್ರಿಯೇಟ್ ಆಯ್ತು. ಯಾರು ಮೇಡಮ್ ಯಾರು? ಇಂಗ್ಲಿಷ್ ತಗೊಳ್ಳೋರು. ಇಲ್ಲಿ ಹೆಸರು ಐತಿ ನೋಡ್ರಿ, ಇದು ಇಂಗ್ಲಿಷ್ ತಗೊಳ್ಳೋ ಮೇಡಮ್, ಅದನ್ನ ಕ್ರಿಯೇಟ್ ಮಾಡ್ಯಾರ ಅವರು. ಇದು ಅಥವಾ ಇಂಗ್ಲಿಷ್ ತಗೊಳ್ಳೋ ಸರ್ ಅವ್ರು ಕ್ರಿಯೇಟ್ ಮಾಡ್ಕೊಂಡ್ರ ಇದನ್ನ. ಈಗ ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡಿದ್ರು. ಈಗ ಏನ್ ಮಾಡ್ಬೇಕಂದ್ರ ಅವರು ಇಲ್ಲೇ ಸ್ಟೂಡೆಂಟ್ ಆಡ್ ಮಾಡ್ಬೇಕು. ಖಾನ್ ಅಕಾಡೆಮಿ ಇದು ಇಷ್ಟ ಬಂತಂದ್ರ ಸ್ಟೂಡೆಂಟ್ ಅನ್ನ ಆಡ್ ಮಾಡ್ಬೇಕು. ನೋಡ್ರಿ, ಸ್ಟೂಡೆಂಟ್ಸ್ ಅನ್ನ ಆಡ್ ಮಾಡ್ಬೇಕು. ಆಕ್ಷನ್ಸ್ ಇಲ್ಲಿ 0 ಐತಿ. ಈಗಾಗ್ಲೇ ಮ್ಯಾಥ್ಸ್ ಟೀಚರು ಸ್ಟೂಡೆಂಟ್ಸ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ರ, ಸ್ಟೂಡೆಂಟ್ಸ್ ಅನ್ನ ಆಡ್ ಮಾಡ್ಬಿಟ್ರ. ಅದೇ ಸ್ಟೂಡೆಂಟ್ಸ್ ಈ ಕೋರ್ಸ್ ಅನ್ನ ತಗೋಬೇಕು. ಇವ್ರು ಏನ್ ಮಾಡ್ಬೇಕೀಗ? ನೋಡ್ರಿ, ಅಸೈನ್ಮೆಂಟ್ ಕೊಡ್ಬೇಕು ಮೊದ್ಲ. ಇಲ್ಲೇ ಟೂಲ್ಸ್ ಅಂತ ಬರ್ತಾವಲ್ಲ, ಆಕ್ಟಿವಿಟಿ ಓವರ್ವ್ಯೂ, ಮಾಸ್ಟರಿ ಗೋಲ್ಸ್, ಅಸೈನ್ಮೆಂಟ್. ನಾವು ಕ್ಲಾಸ್ 7th ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಇಲ್ಲಿ ಯೂನಿಟ್ ನೋಡ್ರಿ, ಯೂನಿಟ್ ಮಾಸ್ಟರಿ ಅಸೈನ್ ಮಾಡ್ತೀವಿ. 3 ಕ್ವಶನ್ಸ್. 8 ಸ್ಕಿಲ್ ಐತಿ. ನೆಕ್ಸ್ಟ್ ಆ ಗಿಫ್ಟ್ ಆಫ್ ಚಪ್ಪಲ್ಸ್ 12 ಸ್ಕಿಲ್ಸ್ ಅದಾವು. ಸರಿನಾ? ಯುವರ್ currently don't have any student in any class ಅಂತ ಬರ್ತಾ ಇದೆ. ಸ್ಟೂಡೆಂಟ್ಸ್ ಇಲ್ಲ ಇಲ್ಲಿ. ಶೇರ್ ಕ್ಲಾಸ್ ಕೋಡ್ ಈ ತರ ಬರ್ತಾ ಇದೆ. ಈಗ ಇಲ್ಲಿ ಸ್ಟೂಡೆಂಟ್ಸ್ ಆಡ್ ಆಗ್ಬೇಕು. ಇವರು ಕ್ಲಾಸ್ ಕ್ರಿಯೇಟ್ ಮಾಡ್ಯಾರ. ಸರಿನಾ? ಇವರು ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡ್ರು. ನಾವು ಅವ್ರಿಗೆ ಅಸೈನ್ಮೆಂಟ್ ಕೊಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ಸ್ಟೂಡೆಂಟ್ ಬರ್ತಾ ಇಲ್ಲ, ಸ್ಟೂಡೆಂಟ್ಸ್ ಇಲ್ಲಲ್ಲ. ಆ ತರ ಹೇಳುತ್ತ, ಯು ಕರೆಂಟ್ಲಿ ಡೋಂಟ್ ಹ್ಯಾವ್ ಎನಿ ಸ್ಟೂಡೆಂಟ್ಸ್ ಇನ್ ಎನಿ ಕ್ಲಾಸ್. ಹಂಗಾಗಿ ಇವರು ಇಂಗ್ಲಿಷ್ ಟೀಚರು ಆಡ್ ಆಗ್ಯಾರ. ಅಂದ್ರ ಅವ್ರ ಕ್ಲಾಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರ ಇಲ್ಲಿ ಸ್ಟೂಡೆಂಟ್ಸ್ ಇಲ್ಲ. ಇಲ್ಲಿ ಸ್ಟೂಡೆಂಟ್ಸ್ ಬರ್ಬೇಕು ಅಂತಂದ್ರ ಏನ್ ಮಾಡ್ಬೇಕು ಅಂದ್ರ ನೋಡ್ರಿ, ಸೆಟ್ಟಿಂಗ್ಸ್ ಹೋಗ್ತೀವಿ. ಇಲ್ಲೊಂದು ಕೋಡ್ ಕೊಟ್ಟಿರ್ತಾರ ನೋಡ್ರಿ, ಕ್ಲಾಸ್ ಕೋಡ್. ಈ ಕೋಡ್ ಅನ್ನ ಸ್ಟೂಡೆಂಟ್ಸ್ ಗೆ ಕೊಡ್ಬೇಕು. ಕ್ಲಾಸ್ ಕೋಡ್ ಅಂತ ಇದೆಯಲ್ವಾ, ಈ ಕೋಡ್ ಅನ್ನ ಸ್ಟೂಡೆಂಟ್ಸ್ ಗೆ ಕೊಡ್ಬೇಕು. ಈಗ
ಇಲ್ಲಿರೋ ಕ್ಲಾಸ್ ಕೋಡ್ ಅನ್ನ ಸ್ಟೂಡೆಂಟ್ಸ್ ಗೆ ಕೊಡ್ಬೇಕು. ನೋಡ್ರಿ ಜಸ್ಟ್ ಹಂಗ ನಾನು ಇದನ್ನ ಲಾಗಿನ್ ಆಗಿ ಸ್ಟೂಡೆಂಟ್ಸ್ ಅನ್ನ ಯಾವ ರೀತಿ ಆಡ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ ಈಗ. ಸರಿನಾ? ಇದಿಷ್ಟು ಇಂಗ್ಲಿಷ್ ಕ್ಲಾಸ್ ಕ್ರಿಯೇಟ್ ಮಾಡೋದಾಯ್ತು. ಈಗ ಸ್ಟೂಡೆಂಟ್ಸ್ ಈ ಇಂಗ್ಲಿಷ್ ಕ್ಲಾಸಿಗೆ ಯಾವ ತರ ಬರ್ಬೇಕು ಅನ್ನೋದನ್ನ ನೋಡೋಣ. ಈಗ ಇವ್ರು ಏನ್ ಮಾಡ್ಬೇಕು, ಲಾಗೌಟ್ ಆಗ್ಬೇಕು. ಇಂಗ್ಲಿಷ್ ಟೀಚರ್ ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡ್ರ ಆ ಇಂಗ್ಲಿಷ್ ಟೀಚರ್ ಕ್ಲಾಸಿಗೆ ಸ್ಟೂಡೆಂಟ್ ಬರ್ಬೇಕೀಗ. ನಾವಾಗೆಲ್ಲ ತಗೊಂಡಿದ್ವಲ್ಲ, ಇಲ್ಲೊಂದು ಸ್ಟೂಡೆಂಟ್ಸ್ ಅನ್ನ ಲಾಗಿನ್ ಅಂತ ತಗೊಂತೀವಿ. ಲಾಗಿನ್ ಅಂತ ತಗೊಂಡ್ರ ಇಲ್ಲಿ ಸ್ಟೂಡೆಂಟ್ ಬರ್ಬೇಕೀಗ. ಹಾಗೆಲ್ಲ ತಗೊಂಡಿದ್ದ ಒಂದು ತಗೊಂತಾ ಇದೀನಿ. ಇಲ್ಲಿ ನೋಡ್ರಿ, ಪಾಸ್ವರ್ಡ್ ಕೊಟ್ಟಿದ್ವಲ್ಲ, ಕೊಟ್ಟ. ನೋಡ್ರಿ, ಯು ಡೋಂಟ್ ಹ್ಯಾವ್ ಪರ್ಮಿಷನ್ ಟು ವ್ಯೂ ದಿಸ್ ಕಂಟೆಂಟ್ ಅಂತ ಬರ್ತಾ ಇದೆ. ಐತಿ ಪರ್ಮಿಷನ್, ಇವನ್ನ ಆಡ್ ಮಾಡಿವಲ್ ನಾವ್ ಆಗ್ಲೇ ಸಂಜು. ಇಲ್ಲಿ ಬಂದ್ ನೋಡ್ರಿ ಕೋರ್ಸಸ್ ಅವಂಗ. ಈಗ ಇವನ್ ಸಂಜು ಏನ್ ಮಾಡ್ಬೇಕಂದ್ರ ಟೀಚರ್ಸ್ ಅಂತಲ್ಲಿ ಹೋಗ್ಬೇಕು. ಟೀಚರ್ಸ್ ಅಂತ ಅಂದಲ್ಲಿ ಹೋದಾಗ ಜಾಯಿನ್ ಅ ಕ್ಲಾಸ್ ಅಂತ ಬರುತ್ತೆ ಇವಂಗ ಸಂಜುಗ. ಎಂಟರ್ ಕ್ಲಾಸ್ ಕೋಡ್ ಅಂತ ಇರುತ್ತ. ಇಲ್ಲೇ ಸಂಜು ಏನ್ ಮಾಡ್ಬೇಕು ಅಂದ್ರ ಕ್ಲಾಸ್ ಕೋಡ್ ಅನ್ನ ಎಂಟರ್ ಮಾಡ್ಬೇಕು. ಸಂಜುಂದಿದು ಅಂದ್ರೆ ಇಂಗ್ಲಿಷ್ ಕ್ಲಾಸ್ಗೆ ಸಂಜು ಜಾಯಿನ್ ಆಗ್ತಾ ಇದ್ದಾನೆ. ಇದೇ ರೀತಿ ಆ ಕ್ಲಾಸ್ ನಲ್ಲಿ ಎಷ್ಟು ಜನ ಇರ್ತಾರ ಎಲ್ರು ಜಾಯಿನ್ ಆಗ್ಬೇಕು. ಇಂಗ್ಲಿಷ್ ಕ್ಲಾಸ್ ಟೀಚರ್ದು ತಗೊಂಡಿದ್ವಲ್ಲ ಕೋಡ್, ಇಂಗ್ಲಿಷ್ ಕ್ಲಾಸ್ ಟೀಚರ್ನ ಕೋಡ್ ಅನ್ನ ಇಲ್ಲಿ ಎಂಟ್ರಿ ಮಾಡಿದಾಗ ಇದ ಇಂಪಾರ್ಟೆಂಟ್. ಅದ್ರೊಳಗ ನೋಡ್ರಿ, ಜಾಯಿನ್ ಇಂಗ್ಲಿಷ್ 7th 2025-26 ಈ ರೀತಿ ಇಂಗ್ಲಿಷ್ ಕ್ಲಾಸ್ಗೆ ಎಲ್ಲಾ ಸ್ಟೂಡೆಂಟ್ಸ್ ಜಾಯಿನ್ ಮಾಡ್ಬೇಕು. ಈ ರೀತಿ ನೋಡ್ರಿ, ಸಂಜುಂದು ಇಂಗ್ಲಿಷ್ ಗ್ರಾಮರ್ ಬಂತು. ಅಲ್ಲೇ ಇಂಗ್ಲಿಷ್ ಕೋರ್ಸ್ ತಗೊಂಡಿದ್ವಿಲ್ ನಾವು. ಈ ತರ ಸಂಜುಗೂ ಬರುತ್ತ. ಈಗ ನಾವೇನೇನ್ ನೋಡಿದ್ವಿ, ಮ್ಯಾಥ್ಸ್ ಟೀಚರು, ಸೈನ್ಸ್ ಟೀಚರು, ಇಂಗ್ಲಿಷ್ ಟೀಚರು ಯಾವ ರೀತಿ ಆಡ್ ಆಗ್ಬೇಕು. ಒಂದೇ ರೀತಿಯ ಸ್ಟೂಡೆಂಟ್ಸ್ ಅನ್ನ 7th ಕ್ಲಾಸ್ ನ ಒಬ್ರೇ ಕ್ರಿಯೇಟ್ ಮಾಡಿದ ಸ್ಟೂಡೆಂಟ್ಸ್ ಅನ್ನ ಬೇರೆ ಬೇರೆ ಅವರು ತಮ್ಮ ಕೋರ್ಸ್ಗೆ ಯಾವ ರೀತಿ ಜಾಯಿನ್ ಮಾಡಿಸ್ಬೇಕು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ವಿ. ಈಗ ನೋಡ್ರಿ, ಹೌದಾ, ಇಲ್ಲ ಸ್ಟಾರ್ಟ್. ಈಗ ಇಂಗ್ಲಿಷ್ ಟೀಚರು ಅಲ್ಲಿ ಸ್ಟೂಡೆಂಟ್ಸ್ ಹಿಂದ್ ನೋಡಿದ್ವಿ. ಇಂಗ್ಲಿಷ್ ಟೀಚರ್ಗೆ ಕೋರ್ಸ್ ಅನ್ನ ಆಡ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಅಸೈನ್ಮೆಂಟ್ ಕೊಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ಸ್ಟೂಡೆಂಟ್ಸ್ ಇರ್ಲಿಲ್ಲ. ಈಗ ಸ್ಟೂಡೆಂಟ್ಸ್ ಬಂದ್ರಲ್ಲ, ಸ್ಟೂಡೆಂಟ್ಸ್ ಲಾಗಿನ್ ಮಾಡಿದ್ಮೇಲೆ ಅವ್ರ ಕೋರ್ಸ್ಗೆ ಜಾಯಿನ್ ಮಾಡಿದ್ಮೇಲೆ ಮತ್ ಬ್ಯಾಕ್ ಹೋಗಿ ಅವರು ತಮ್ಮ ಸ್ಟೂಡೆಂಟ್ಸ್ ಅನ್ನ ಆಡ್ ಮಾಡ್ಬೇಕು, ತಮ್ಮ ಅಸೈನ್ಮೆಂಟ್ ಅನ್ನ ಆಡ್ ಮಾಡ್ಬೇಕು. ನೋಡ್ರಿ, ಚೂಸ್ ದ ಬೆಸ್ಟ್ ಕ್ವಶನ್ ವರ್ಡ್ ಫಾರ್ ದಿಸ್ ಸೆಂಟೆನ್ಸ್ ಡ್ಯಾಶ್ ಡೂ ಯು ವಾಂಟ್ ಟು ಪ್ಲೇ ಔಟ್ಸೈಡ್. ಪೆನ್ ಡೂ ಯು ವಾಂಟ್ ಟು ಪ್ಲೇ ಔಟ್ಸೈಡ್. ಹಂಗ ನೋಡೋ ಆಪ್ಷನ್ ಹೌದಾ ಏನಲ್ಲ ನೋಡನ್ರಿ. ನೋಡ್ರಿ, ಸರಿ ಐತಿ. ಈ ರೀತಿ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡ್ತಾರೆ. ಇದು ವಿಡಿಯೋ ಗೊತ್ತಾಯ್ತು ಅಂತೀವಿ. ಇನ್ನು ಏನಾದ್ರೂ ನಿಮ್ಗೆ ಡೌಟ್ ಇತ್ತು ಅಂತಂದ್ರೆ ಇಲ್ಲೇ ವಿದ್ಯಾರ್ಥಿಗಳಿಗೆ
ಇಲ್ಲಿ ವಿಡಿಯೋ ಇರುತ್ತಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರ ಖಾನ್ ಅಕಾಡೆಮಿ ಅಲ್ಲಿ ಯೂಟ್ಯೂಬ್ ನೊಳಗೆ ಮಾಡಿ ಹಾಕಿದಂತಹ ವಿಡಿಯೋ ಬರುತ್ತೆ ನಿಮ್ಗ. ವಾಟ್ ಈಸ್ ಪ್ರನೌನ್ ನೋಡ್ರಿ, ಈ ರೀತಿ ವಿಡಿಯೋ ಬರುತ್ತಾ ಪ್ರನೌನ್ ಬಗ್ಗೆ. ಹೌದಾ, ನೋಡ್ರಿ ಇದೆಲ್ಲ ಈ ರೀತಿ ನೀವು ವಿಡಿಯೋವನ್ನ ನೋಡ್ಕೊಂಡು ಅದನ್ನು ಕಲ್ಕೋಬಹುದು. ಇದೆಷ್ಟು ಈ ವಿಡಿಯೋದಲ್ಲಿ. ಇನ್ನು ಏನಾದ್ರೂ ಡೌಟ್ ಇತ್ತಂದ್ರ ಕಮೆಂಟ್ ಮಾಡಿ. ನನ್ನ ಕೈಲಾದಷ್ಟು ಅಂದ್ರ ಏನಾದ್ರೂ ಹೆಲ್ಪ್ ಮಾಡೋ ತರ ಇತ್ತು ಅಂದ್ರ, ಏನಾದ್ರೂ ಸಜೆಷನ್ ಕೊಡೋ ತರ ಇತ್ತಂದ್ರ ಸಜೆಷನ್ ಅನ್ನ ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನ ಒತ್ತಿ. ಧನ್ಯವಾದಗಳು.